ಭಾರತ್ ಗ್ಯಾಸ್ ಇ KYC ಹೇಗೆ ಮಾಡೋದು ಮೊಬೈಲ್ದಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ನೀವು ಭಾರತ್ ಗ್ಯಾಸ್ ಇ KYC ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಗ್ಯಾಸ್ ಬುಕ್ ಆಗಲ್ಲ ಮತ್ತು ಸಬ್ಸಿಡಿ ಅಮೌಂಟ್ನ ಬರೋಲ್ಲ. ಅದಕ್ಕೋಸ್ಕರ ಇ KYC ಮಾಡಬೇಕು. ಅದು ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ನಾನು ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಈಸಿಯಾಗಿ ಇ KYC ಕಂಪ್ಲೀಟ್ ಮಾಡ್ಬೋದು. ಭಾರತ್ ಗ್ಯಾಸ್ ಇ KYC ಮಾಡೋಕ್ಕೆ 2 ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಒಂದು ಅಲೋ BPCL, ಇನ್ನು ಒಂದು ಆಧಾರ್ ಪೇಸ್ RID. ಇವೆರಡು ಆ್ಯಪ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ನಂತರ ಅಲೋ BPCL ಆ್ಯಪ್ ಓಪನ್ ಮಾಡಿ. ಇವಾಗ ನಾನು ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ. ನಿಮ್ಮ ಗ್ಯಾಸಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಯಾಕಂದರೆ OTP ಬರುತ್ತೆ, ಆ OTP ಎಂಟರ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಗ್ಯಾಸಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಲಿ. ಗ್ಯಾಸ್ ಯಾರ ಹೆಸರಲ್ಲಿ ಇರುತ್ತೆ ಅವರು ಬೇಕಾಗುತ್ತೆ, ಅವ್ರನ್ನ ಇರಬೇಕು. ಇವಾಗ ಕೆಳಗಡೆ ಸ್ಕಿಪ್ ಅಂತಿದೆಯಲ್ಲ ಫ್ರೆಂಡ್ಸ್, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗ್ಯಾಸಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ಹಾಕಿ. OTP ಮೇಲ್ಗಡೆ ಬಂತಲ್ಲ, ಆ OTP ಇಲ್ಲಿ ಕೆಳಗಡೆ ಹಾಕಿ. OTP ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ OTP ಎಂಟರ್ ಮಾಡಿ. ಇಲ್ಲ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇವಾಗ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು MPIN ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ 4 ನಂಬರ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. 4 ನಂಬರ್ ಮೇಲೆ ಎಂಟರ್ ಮಾಡಿದ ಪಾಸ್ವರ್ಡ್ನ ಕೆಳಗಡೆ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪಾಸ್ವರ್ಡ್ ಇವಾಗ ಕ್ರಿಯೇಟ್ ಆಯ್ತು ಫ್ರೆಂಡ್ಸ್. ಡನ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ರಿಯೇಟ್ ಮಾಡಿದ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗಿ. ಎಂಟರ್ ಮಾಡಿದ ನಂತರ ಓಪನ್ ಆಗುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ತೋರಿಸ್ತಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮ್ಯಾಕ್ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗೆ ವ್ಯೂ ಮೋರ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟ್ ಇ KYC ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟ್ ಇ KYC ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಒಂದು OTP ಬರುತ್ತೆ, ನಿಮ್ಗೆ ಗ್ಯಾಸ್ ಲಿಂಕ್ ಇರೋ ನಂಬರ್ಗೆ ಒಂದು OTP ಬರುತ್ತೆ, ಆ OTP ಎಂಟರ್ ಮಾಡಿ. ಆ OTP ಎಂಟರ್ ಮಾಡಿದ ನಂತರ ಕೆಳಗಡೆ ವೆರಿಫೈ ಅಂತಿದೆಯಲ್ಲ ಫ್ರೆಂಡ್ಸ್, ಅದು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಧಾರ್ ಪೇಸ್ RIDಗೆ ಅಲೋ ಕೊಡಿ. ಓನ್ಲಿ ಟೈಮ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ಬಾಕ್ಸ್ ಟೈಪ್ ಕಾಣುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸಣ್ಣದು ಬಾಕ್ಸ್ ಟೈಪ್ ಕಾಣುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಲೂ ಮಾರ್ಕ್ ಆದ್ಮೇಲೆ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಓನ್ಲಿ ಟೈಮ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಆನ್ ಮಾಡಿದ ನಂತರ ಗ್ಯಾಸ್ ಯಾರ ಹೆಸರಲ್ಲಿರುತ್ತೆ ಅವ್ರನ್ನ ಮುಂದ್ಗಡೆ ನಿಂದ್ರಿಸಿ ಅವ್ರು ಕೊಂಡ್ರೆ ಬೇಡಿ ಅಂತೇಳಿ ಕೊಂಡ್ರೆ ಬೇಡಿದ ನಂತರ ಇದು ರೆಡ್ ಲೈನ್ ಏನು ಕಾಣುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಗ್ರೀನ್ ಕಲರ್ ಆಗುತ್ತೆ. ಅವ್ರು ಕೊಂಡ್ರೆ ಬೇಡಿದ ತಕ್ಷಣನೇ ಗ್ರೀನ್ ಲೈನ್ ಆದ ತಕ್ಷಣನೇ ಅವ್ರದ್ದು ಸ್ಕ್ಯಾನ್ ಆದ ತಕೊಂಡು ಆಧಾರ್ ಸ್ಕ್ಯಾನ್ ಆದ ನಂತರ ಬ್ಯಾಕ್ ಟು ಡೆಸ್ಕ್ಟಾಪ್ ಅಂತ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ಟು ಡೆಸ್ಕ್ಟಾಪ್ ಬಂದ ತಕ್ಷಣನೇ ನಿಮ್ದು ಈ KYC ರಿಕ್ವೆಸ್ಟ್ ಹೋಗಿರುತ್ತೆ. 24 ತಾಸಿನೊಳಗನೆ ನಿಮ್ಮ ಈ KYC ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. 24 ತಾಸು ಆಗೋ ತನಕ ಈ KYC ಕಂಪ್ಲೀಟ್ ಆಗಲ್ಲ. 24 ತಾಸು ವೆಯ್ಟ್ ಮಾಡಬೇಕು.